ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದ ವಿರುದ್ಧ ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದರೂ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ತಾವು ಅರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ? ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? KJ ಜಾರ್ಜ್ ಅವರ ಅಪರಾಧವನ್ನು ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ BJPಯವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನು ಅಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ನೀಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ತದನಂತರ ಹಲವಾರು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಆತ್ಮಹತ್ಯೆ, ಸಾವು, ಇದಕ್ಕೆ ಪ್ರತಿಭಟಿಸಿದಂಥ ಆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸ್ ಬಲಪ್ರಯೋಗ ಮಾಡಿಕೊಂಡು ಲಾಠಿಯಲ್ಲಿ ಹೊಡೆಯುವಂಥದ್ದು. ಇದರ ಜೊತೆಯಲ್ಲಿ ಬಹುಶಃ ಪೊಲೀಸರ ಜೊತೆಯಲ್ಲಿ ಕೆಲವು ಮಟ್ಟ ಸ್ಥಳೀಯರು ಕೂಡ ಇವತ್ತು ಸೇರಿ ಇವತ್ತು ಹೊಡೆಯುವಂಥ ಒಂದು ದೃಶ್ಯಗಳು, ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂತಹ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಹ ರಾಜ್ಯದ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು ಅವರನ್ನು ಬಂಧಿಸಿ ಬಹುಶಃ ಅವರ ವಿರುದ್ಧ ಕ್ರಮ ತಗೊಂಡನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಬಹುಶಃ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರ ಆ ನೋವಿಗೆ ಇವತ್ತು ಧ್ವನಿಯಾಗಿ ನಿಂತಹ ಮತ್ತು ಪ್ರತಿಭಟಿಸುವಂಥ ವಿರುದ್ಧ ಈ ರೀತಿಯ ಕ್ರಮ ತೆಗೆದುಕೊಳ್ತಿರುವುದು ಇದು ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ಅಪಪ್ರಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು? ಇವತ್ತು ಪಾರ್ಲಿಮೆಂಟಲ್ಲಿ ಕೂಡ ಈ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಬಿಡೋದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ತಾವು ಅರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೆ ಇಲ್ವಾ? ಸುಧಾರಣೆ ಆಗೋದಂಥ ದೇಶ ಎಲ್ಲಿಯಾದರೂ ಇವತ್ತು ಅಭಿವೃದ್ಧಿ ಇದೆಯಾ? ಎಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೊಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟಾಗೆ ನೀಟಿನ ಅವರು ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ?
ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? ಈ ದೇಶದಲ್ಲಿ ಏನು ಬೇಕಾದ್ದು ಯಾರಿಗೆ ಬೇಕಾದ್ದು ಮಾಡಿಕೊಂಡು ಹೋಗ್ಬೋದಾ? ಯಾವಾಗ ಅನ್ಯಾಯವೇ ಕಾನೂನು ಆಗ್ತದೆ, ಅನ್ಯಾಯವೇ ಕಾನೂನಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ BJP ಕೇಂದ್ರ ಸರ್ಕಾರ ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕೂಡ ಈ ದೇಶದಲ್ಲಿ ಪ್ರತಿಭಟನೆ ಆಗದೆ ಏನಾದೊಂದು ಆಗಿದೆಯಾ? ಆದ ಕಾರಣ ಬಹುಶಃ ಇವತ್ತು ಆ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿಯವರು ಇನ್ನಿತರ ಮುಖಂಡರು ಅವರ ಹೋರಾಟದ ಬೇಡಿಕೆ ಏನಿದೆ? ಒಂದು, ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು. ಎರಡು, ಆ ಸಹೋದರ ಮತ್ತು ಸಹೋದರಿಯರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ ಮಾನಸಿಕ ಆಘಾತಗೊಳಪಟ್ಟು ಯಾರು ಇವತ್ತು ತೀರಿ ಹೋಗಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಈ ಬೇಡಿಕೆಯಲ್ಲಿ ಏನು ತಪ್ಪಿದೆ? ಇದು ಅವರ ಬಹುಶಃ ಅಲ್ಲಿಯ ನಾಯಕರು ಮತ್ತು ರಾಹುಲ್ ಗಾಂಧೀಜಿ ಬೇಡಿಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಅವರ ಪೋಷಕ ಮತ್ತು ರಕ್ಷಕರ ಇದು ಬೇಡಿಕೆ ಇವತ್ತು ಆಗಿದೆ. ಇದನ್ನು ಈಡೇರಿಸಲೇಬೇಕು. ಇದು ಈಡೇರಿಸುವ ತನಕ ಇದು ಹೋರಾಟ ಖಂಡಿತವಾಗಿ ದೇಶ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇದನ್ನು ಹೊರಗೆ ಚರ್ಚೆ ಮಾಡಲಿಕ್ಕೂ ಇಲ್ಲ, ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದದ್ದು, ಈ ದೇಶದಲ್ಲಿ ಇವತ್ತು ಸಂವಿಧಾನಬದ್ಧ ಮತ್ತು BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾದ ಆಡಳಿತ ಇವತ್ತು ಇದೆ ಅಂತ ಹೇಳಿಕೊಂಡು ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ KJ ಜಾರ್ಜ್ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರನ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. KJ ಜಾರ್ಜ್ ಅವರ ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ BJP ಅವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಇದು ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗೇನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ. ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟ್ಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು
ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ. ನಾವು ರಾಜ್ಯದವರನ್ನು ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.